ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಪ್ಸ್ ಯೂಸ್ ಮಾಡಿ ಯಾವ ರೀತಿ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಇದು ಸೈಜ್ ಇರುವಂಥದ್ದು 32 ಸೈಜು. ನಾನು ಇವತ್ತು ಬ್ಲೌಸ್ನ ಕಟ್ಟಿಂಗ್ ಹೇಳ್ಕೊಡ್ತಾ ಇರುವಂಥದ್ದು 32 ಸೈಜಲ್ಲಿ. ನೀವು ಕಪ್ಸ್ ಹಾಕಿ ನೀವು ಹೊರಿಬೇಕು ಅಂತ ಅಂದರೆ ಪ್ರಿನ್ಸಸ್ ಕಟ್ಟೆ ಕಟ್ಟಿಂಗ್ ಮಾಡಬೇಕು ಅಂತ ಏನಿಲ್ಲ. ಇದು ಒಂದು ಮೆಥಡು ಸಪ್ರೇಟಾಗಿ ಒನ್ ಟಕ್ಸಿಂದ ಯಾವ ರೀತಿ ನೀವು ಕಪ್ಸ್ ಯೂಸ್ ಮಾಡಿ ಯಾವ ರೀತಿ ಹೊಲಿಬೋದು. ಇದು ಬ್ಲೌಸ್ಗೂ ಸೀರೆ ಮೇಲೆ ವೇರ್ ಮಾಡೋದಕ್ಕೆ ನೀವು ಬ್ಲೌಸ್ ಹೊಲಿತೀರಲ್ಲ, ಅದನ್ನು ಕೂಡ ನೀವು ಆ ಥರನೂ ಕೂಡ ಯೂಸ್ ಮಾಡ್ಬೋದು. ಪ್ಲಸ್ ಲೆಹೆಂಗಾ ಮೇಲೆ ನೀವು ಬ್ಲೌಸ್ ಹಾಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಆ ಥರ ಇದಕ್ಕೆ ನಾನಿಲ್ಲಿ 1.25 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಯಾಕಂದರೆ ಕಪ್ಸ್ಗೆ ನಾವು ಡಬ್ಬಲ್ ಫ್ರಂಟ್ ಪಾರ್ಟಲ್ಲಿ ಡಬ್ಬಲ್ ಬಟ್ಟೆ ತೊಗೋಬೇಕು. ಅದಕ್ಕೋಸ್ಕರ ಫಸ್ಟು ನಾನಿಲ್ಲಿ ಲೆಂತ್ ನಿಮ್ಮದು ಎಷ್ಟಿರುತ್ತೋ ಅದ್ರ 1 ಇಂಚು ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ ಫಸ್ಟ್ ನಾನಿಲ್ಲಿ ಕಟ್ಟಿಂಗ್ ಮಾಡ್ತಿರುವಂಥದ್ದು ಇಲ್ಲಿ 5 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. ಲೆಂತು 13 ಇಂಚಿದೆ, 14 ಇಂಚು ತೊಗೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟು ನಾನು ಫಸ್ಟ್ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಸೈಡು ಡಿಸೈನ್ ಇದೆ, ಅದಕ್ಕೋಸ್ಕರ ನಾನಿಲ್ಲಿ 1.5 ಇಂಚು ಫ್ರಂಟ್ ಜಾಸ್ತಿ ತೊಗೊಂಡಿದ್ದೀನಿ. ಅದಾದಮೇಲೆ ಶೋಲ್ಡರ್ ನಾನಿಲ್ಲಿ 5 ಇಂಚು, ಆರ್ಮೋಲು ಕೂಡ 5 ಇಂಚು, ಹಾಗೆ ಚೆಸ್ಟ್ 32 ಉಂಟಲ್ವ ಅದರ 4ನೇ ಭಾಗ 8 ಇಂಚ್ ತೊಗೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಮಾರ್ಜಿನು 1 ಇಂಚು. ಮತ್ತು ಈ ಥರ ಒಂದು ಶೇಪ್ ಕೊಡಬೇಕು. ಫಸ್ಟು ನಾನಿಲ್ಲಿ ಹೇಳ್ತಿರೋದು ಫಸ್ಟು ನಾನಿಲ್ಲಿ ಫ್ರಂಟ್ ಪಾರ್ಟು, ಏಕೆಂದರೆ ಬ್ಯಾಕ್ ಓಪನ್ನು ಫ್ರಂಟು ಓಪನ್ ಇಲ್ಲ, ಪ್ಯಾಕ್ ಇದೆ, ಅದಕ್ಕೋಸ್ಕರ. ಮತ್ತು ಸೊಂಟದ ಸುತ್ತಳತೆನೆ 4ನೇ ಭಾಗ ತೊಗೊಳ್ಳಿ. ಮತ್ತು ಇಲ್ಲಿ 1 ಇಂಚಲ್ಲ, ನಾನಿಲ್ಲಿ 1.5 ಇಂಚು ನಾನಿಲ್ಲಿ ಟಕ್ಸ್ಗೆ ತೊಗೋತಾ ಇದ್ದೀನಿ. ಅದಾದಮೇಲೆ ಮತ್ತೆ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ, ಏಕೆಂದರೆ ಟಕ್ಸು ಕರೆಕ್ಟಾಗಿ ಬರಬೇಕು ಮತ್ತು ಫ್ರಂಟು ಮತ್ತು ಬ್ಯಾಕು ಸೇಮ್ ಬರಬೇಕು. ಅದಕ್ಕೋಸ್ಕರ ನಾನು ಈ ಥರ ತೊಗೋತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ತೊಗೋಬೇಕಾಗುತ್ತೆ. ಇದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ 1.5 ಇಂಚ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಮಾರ್ಜಿನು ಕೂಡ 1.5 ಇಂಚ್ ತೊಗೊಂಡಿದ್ದೀನಿ. ಇಷ್ಟು ಆದಮೇಲೆ ನಾನು ಇಲ್ಲಿ ಇದನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೀವು ಯೋಚನೆ ಮಾಡ್ಬೋದು ಫಸ್ಟು ಬ್ಯಾಕ್ ಯಾಕೆ ಕಟ್ ಮಾಡಿಲ್ಲ ಅಂತೇಳಿ. ನಾನು ಮಧ್ಯೆ ಹೇಳಿದ್ದೀನಿ, ಇದು ಬ್ಯಾಕ್ ಓಪನ್ ಬ್ಲೌಸು, ಫ್ರಂಟು ಕ್ಲೋಸ್ ಇರುತ್ತೆ, ಬ್ಯಾಕ್ ಓಪನ್ ಇರುತ್ತೆ, ಬ್ಯಾಕಲ್ಲಿ ಒಂದು ಸ್ವಲ್ಪ ಡಿಸೈನ್ ಇರುತ್ತೆ, ಅದಕ್ಕೋಸ್ಕರ. ಇದು ಡಿಸೈನು ಮತ್ತು ಕಪ್ಸ್ ಹಾಕಿ ಯಾವ ರೀತಿ ಬ್ಲೌಸ್ ಹೊಲಿಯೋದು ಎರಡೂ ಕೂಡ ಒಂದಿದ್ರಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಷ್ಟಾದಮೇಲೆ ಇವಾಗ ನಾನು ಹೇಳಿದೆ 1.25 ಮೀಟ್ರ್ ಬಟ್ಟೆ ಯಾಕೆ ತೊಗೊಂಡಿರೋದು ಅಂತ ಅಂದರೆ ಫ್ರಂಟ್ ಪಾರ್ಟ್ಗೆ ನಾವು ಡಬಲ್ ಪೀಸ್ ಬೇಕಾಗುತ್ತೆ ನಮಗೆ, ಏಕೆಂದರೆ ಕಪ್ಸ್ ಯೂಸ್ ಮಾಡ್ತಾ ಇದ್ದೀವಲ್ವಾ, ಅದಕ್ಕೋಸ್ಕರ. ಕ್ಲೋಸ್ ಪಾರ್ಟು ನಾನಿಲ್ಲಿ ಫ್ರಂಟ್ ತೊಗೊಂಡಿದ್ದೀನಲ್ವ, ಸೇಮ್ ಅದೇ ರೀತಿ ಕ್ಲೋಸ್ ಪಾರ್ಟಿಂದಲೇ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಮತ್ತೊಂದು ಪೀಸು ಫ್ರಂಟ್ ಪಾರ್ಟ್ನ. ನೀವು ಯೋಚನೆ ಮಾಡ್ಬೋದು, ಇವಾಗ ನೋಡಿ ಮತ್ತೊಂದು ಪೀಸು ಫ್ರಂಟ್ ಪಾರ್ಟೇ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ, ಬ್ಯಾಕ್ ಕಟ್ಟಿಂಗ್ ಮಾಡ್ತಾಯಿಲ್ಲ. ಒಂದು ಸ್ಟಿಚಿಂಗಲ್ಲಿ ಹೇಳ್ತೀನಿ ನಾನು ನಿಮಗೆ, ಒಂದು ಬ್ಲೌಸ್ ಪೀಸ್ ಅಟ್ಯಾಚ್ ಆಗುತ್ತೆ, ಒಂದು ಹೊರಭಾಗಕ್ಕೆ ಅಟ್ಯಾಚ್ ಆಗುತ್ತೆ. ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಸ್ಟಿಚಿಂಗಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಫ್ರಂಟ್ ಪಾರ್ಟ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲೂ ಕೂಡ ಚಿಕ್ಕದಾಗಿ ಒಂದು ಕಟ್ ಕೊಡಬೇಕು. ಸೇಮ್ ಇವಾಗ ನಾನೀಗ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೋಬೇಕು. ಈ ಭಾಗದಲ್ಲಿ 1/2 ಇಂಚು ಮೈನಸ್ ಮಾಡ್ಕೋಬೇಕು. ನಾನು ಓನ್ಲಿ ಮಾರ್ಕಿಂಗ್ ಮಾಡಿದ್ದೀನಿ, ನಂತರ ಮೈನಸ್ ಮಾಡ್ತೀನಿ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡಾದ್ಮೇಲೆ. ಈ ಭಾಗದಲ್ಲಿ ನಾನು ಇವಾಗ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ನಾನಿಲ್ಲಿ ಫಸ್ಟು ಪೀಸ್ನ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಉದ್ದ ತುಂಡ ಏನಾರ ಇದ್ದರೆ ಕರೆಕ್ಟಾಗಿ ನೀಟಾಗಿ ಇದನ್ನು ಇಟ್ಕೊಂಡಾದ್ಮೇಲೆ ಏನು ಮಾಡಬೇಕು, ಫ್ರಂಟ್ ಪಾರ್ಟ್ನ ಈ ಥರ ಇಟ್ಕೊಂಡು ನಾನಿಲ್ಲಿ ಓನ್ಲಿ ಶೋಲ್ಡರ್, ಆರ್ಮೋಲ್, ಚೆಸ್ಟ್ ಮಾತ್ರ ನಾನು ಅಳತೆ ಮಾಡ್ಕೋತೀನಿ. ಉದ್ದ ಮಾತ್ರ ಒಂದು ಸ್ವಲ್ಪ ಕಡಿಮೆ ತೊಗೋಬೇಕು, ಅದಕ್ಕೋಸ್ಕರ ಉದ್ದನ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಲ್ಲ. ಇದು ಶೋಲ್ಡರ್ ಇದೆ ಮತ್ತು ಇದು ಆರ್ಮೋಲ್ ಇದೆ, ಮತ್ತು ಇಷ್ಟು, ಮತ್ತು ಇಲ್ಲಿ ಚೆಸ್ಟ್ ಪಾರ್ಟ್, ಇಷ್ಟು ಮಾತ್ರ ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಿರೋವಂಥದ್ದು. ಇಷ್ಟಾದಮೇಲೆ ಲೆಂತ್ ಇವಾಗ 14 ಇಂಚು ಲೆಂತ್ ತೊಗೋಬೇಕು. ನಾನು ಅದರಲ್ಲಿ ಫ್ರಂಟ್ ಪಾರ್ಟಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೆ, ಇದರಲ್ಲಿ 14 ಇಂಚು ತೊಗೋತಾ ಇದ್ದೀನಿ. ಕರೆಕ್ಟಾಗಿ 14 ಇಂಚಿದೆ. ಮತ್ತು ಸೊಂಟದ ಸುತ್ತಳತೆ 4ನೇ ಭಾಗ ಪ್ಲಸ್ 1 ಇಂಚು ಟಕ್ಸು ಮತ್ತು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈ ಥರ ನಾವು ನಾರ್ಮಲಾಗಿ ಒಂದು 4 ಟಕ್ಸ್ ಬ್ಲೌಸ್ಗೆ ನಾವು ಯಾವ ರೀತಿ ತೊಗೋತೀವಿ ಸೇಮ್ ಅದೇ ರೀತಿ ತೊಗೋಬೇಕು. ಇದು ಒಂದು ಸ್ವಲ್ಪ ಡೀಪಾಗಿ ತೊಗೋತೀನಿ ಬಟ್ಟೆನ. ಇಲ್ಲಿ ಇಷ್ಟು ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ಡಿಸೈನು, ಅದಕ್ಕೋಸ್ಕರ ನಾನಿಲ್ಲಿ ಮಾರ್ಕಿಂಗ್ ಮಾಡಿಲ್ಲ, ಮುಂದೆ ಮಾರ್ಕಿಂಗ್ ಮಾಡ್ತೀನಿ ಅದನ್ನು ಕೂಡ. ಇವಾಗ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಮಾಡ್ಕೊಂಡಾಯಿತು.
ಫ್ರಂಟು ಕೂಡ ಕಟ್ಟಿಂಗ್ ಮಾಡ್ಕೊಂಡಾಯಿತು. ಶೋಲ್ಡರ್ ರೆಡಿ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು 2.5 ಇಂಚ್ ಬೇಕು. ನಾನು ಅದಕ್ಕೆ ಇಲ್ಲಿ 3.25 ಇಂಚ್ ತೊಗೊಂಡಿದ್ದೀನಿ. ಅದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಸೊಂಟದ ಪಟ್ಟಿ ಉಂಟಲ್ಲ ಅದು ಓನ್ಲಿ 3 ಇಂಚ್ ಮಾತ್ರ ಬೇಕು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ 3 ಇಂಚು ಇವೆಡ್ತು ಕೂಡ 3 ಇಂಚ್ ತೊಗೋತಾ ಇದ್ದೀನಿ. ಕೆಳಗಡೆ ಪಟ್ಟಿನೂ ಕೂಡ 3 ಇಂಚ್ ಬಿಟ್ಟಿದ್ದೀನಿ. ಇವಾಗ ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಓಪನ್ ಬರುತ್ತೆ. ಇಷ್ಟು ಉಂಟಲ್ಲ ಇಷ್ಟು ಓಪನ್ ಬರುತ್ತೆ. ಕೆಳಗಡೆ ಸೈಡ್ ಲೈನ್ ಡ್ರಾ ಮಾಡಿದ್ದೀನಿ ನೋಡಿ, ಅದು ಓಪನ್ ಬರುತ್ತೆ ಡಿಸೈನಲ್ಲಿ. ಬ್ಯಾಕ್ ಓಪನ್ ಅಂತ ಅಂದ್ಬಿಟ್ಟು ನಾನು ಮೊದಲೇ ಹೇಳಿದೆ. ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು. ಇದು ಸೀರೆಗೂ ಕೂಡ ವೇರ್ ಮಾಡ್ಬೋದು, ಪ್ಲಸ್ ಲೆಹಂಗಾ ಬ್ಲೌಸ್ಗೂ ಕೂಡ ನೀವು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಟ್ರೆಂಡಿಂಗ್ ಬ್ಲೌಸ್ ಡಿಸೈನ್ ಇದು. ಇವಾಗ ಇದನ್ನು ನಿಮಗೆ ಎಷ್ಟು ಡೀಪ್ ಬೇಕು ಅದನ್ನು ನಿಮ್ಮ ಒಂದು ಅಳತೆ ತಕ್ಕಂಗೆ ನೀವು ಕಟಿಂಗ್ ಮಾಡ್ಕೋಬೋದು. ಇಷ್ಟೊತ್ತು ಬೇಕು ಅಂತ ಏನು ಅವಶ್ಯಕತೆ ಏನಿಲ್ಲ. ಡೀಪ್ ನಿಮ್ಮ ಮೇಲೆ ಡಿಪೆಂಡು. ಸೈಜ್ ಇಷ್ಟೇ ಇದ್ರೂ ನೀವು ನಡೆಯುತ್ತೆ. ಕರೆಕ್ಟಾಗಿ 32 ಸೈಜ್ ಬೇಕು ಅಂದರೆ ಇದ್ದೇ ಅಳತೆ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಬ್ಯಾಕ್ ಪಾರ್ಟು ಆಯ್ತು. ಇವಾಗ ಫ್ರಂಟು ಬ್ಯಾಕು ಎರಡು ಕೂಡ ಕಂಪ್ಲೀಟ್ ಆಗಿದೆ ಉಂಟಲ್ಲ. ಇದನ್ನು ಈ ಥರ ಒಂದು ಶೇಪಿಂಗ್ ಮಾಡಿಕೊಂಡು ಈ ಥರ ಶೇಪ್ ಮಾಡ್ಕೋತೀನಿ ನೋಡಿ. ಇದನ್ನು ಹೀಗೆ ಇಷ್ಟು ಓಪನ್ ಬರುತ್ತೆ. ಬ್ಯಾಕಲ್ಲಿ ಇಷ್ಟು ಓಪನ್ ಇದೆ. ಅಕಸ್ಮಾತ್ ನಿಮಗೆ ಬ್ಯಾಕ್ ಓಪನ್ ಬೇಕಾಗಿಲ್ಲ, ನಿಮಗೆ ಕ್ಲೋಸೇ ಬೇಕು ಅಂತ ಅಂದರೆ ನೀವೇನಾದರೂ ಅದನ್ನು ನಾನು ಇವಾಗ ಕಟ್ಟಿಂಗ್ ಮಾಡಿದ್ದಿಲ್ಲ ಡಿಸೈನ್, ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿರಲ್ಲ. ಇವಾಗ ಫ್ರಂಟ್ ಇದು ಡೀಪ್, ನಾನಿಲ್ಲಿ ಫ್ರಂಟ್ ಪಾರ್ಟಲ್ಲಿ ಆರ್ಮಲ್ ಹತ್ರ ನೀವು ಡೀಪ್ ತೊಗೊಳ್ಳೇಬೇಕು, ಇಲ್ಲ ಅಂತಂದರೆ ಫುಗ್ಗ ಬಂದ್ಬಿಡುತ್ತೆ ಬ್ಲೌಸು. ಇದು ಡೀಪ್ ಆಯಿತು. ಇವಾಗ ಫ್ರಂಟ್ ಡೀಪು, ಫ್ರಂಟ್ ನೆಕ್ ಡೀಪು ನಾನು ಇಲ್ಲಿ ತೊಗೋತಿರುವಂಥದ್ದು 6.5 ಇಂಚ್ ತೊಗೋತಿದ್ದೀನಿ. ಬೇಕಂದರೆ ನೀವು 7 ಇಂಚು ಕೂಡ ನೀವು ತೊಗೋಬೋದು. ಇವಾಗ ಇಷ್ಟಾಯಿತು. ಇದನ್ನು ಕೂಡ ಲೈನ ಡ್ರಾ ಮಾಡಿಕೊಂಡು ಫ್ರಂಟ್ ಡೀಪ್ನ ಇಲ್ಲಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಬ್ಯಾಕ್ ಉಂಟಲ್ಲ, ಬ್ಯಾಕ್ನ ಇಲ್ಲಿ ಸೈಡ್ ಫಿಟ್ಟಿಂಗ್ ಉಂಟಲ್ಲ ಈ ಥರ ಇಟ್ಕೊಂಡು ಇಲ್ಲಿ ಶೇಪ್ ಕೊಡಬೇಕು. ಇಲ್ಲ ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕು ನಾವು ಫಿಟ್ಟಿಂಗ್ ಮಾಡಬೇಕಾದ್ರೆ ಉದ್ದ ತುಂಡ ಬಂದ್ಬಿಡುತ್ತೆ. ಇಲ್ಲಿಂದ ಇಲ್ಲಿಗೆ 3.25 ಇಂಚ್ ತೊಗೊಳ್ಳಿ. ಮತ್ತು ಟಕ್ಸ್ ಲೆಂತ್ ಎಷ್ಟು ಅಂತ ತೊಗೊಳ್ಳಿ. ಟಕ್ಸ್ ಪಾಯಿಂಟ್ ಲೆಂತು 9.5. ಮತ್ತು ಎರಡು ಕಡೆ ಸೈಡು ಈ ಥರ 1 ಇಂಚು ಗ್ಯಾಪ್ ಕೊಟ್ಕೊಂಡು ಇಲ್ಲಿ ಲೈನ ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಶೇಪ್ ಉಂಟಲ್ಲ ಇದನ್ನು ಇಂಪಾರ್ಟೆಂಟ್ ಕೊಡಲೇಬೇಕು. ಇಲ್ಲಾಂದರೆ ನೀವು ಬ್ಲೌಸ್ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಫ್ರಂಟ್ ಪಾರ್ಟು ಉದ್ದ ಬರುತ್ತೆ, ಬ್ಯಾಕ್ ಪಾರ್ಟು ತುಂಡ ಬಂದ್ಬಿಡುತ್ತೆ. ಸೊ ಇದನ್ನು ಇಂಪಾರ್ಟೆಂಟ್ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಚಿಕ್ಕದಾಗಿ ಒಂದು ಕಟ್ ಕೊಡಿ, ಏಕೆಂದರೆ ಟಕ್ಸ್ ಪಾಯಿಂಟ್ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಬೇಕು. ಮತ್ತು ಈ ಭಾಗದಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಕಟ್ಟಿಂಗ್ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು 1/2 ಇಂಚ್ ಮಾತ್ರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು 1 ಇಂಚು ಕೂಡ ಕಟ್ಟಿಂಗ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇಷ್ಟು ಕಂಪ್ಲೀಟ್ ಆಯಿತು. ಬ್ಯಾಕು ಕೂಡ ರೆಡಿಯಾಗಿದೆ, ಫ್ರಂಟು ಕೂಡ ರೆಡಿಯಾಗಿದೆ. ಇವಾಗ 2 ಪೀಸು ಕರೆಕ್ಟಾಗಿ ಬರಬೇಕಲ್ವಾ. ನಾನು ಇಲ್ಲಿ ಫ್ರಂಟ್ ಪಾರ್ಟ್ನ 2 ಪೀಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. 2 ಕೂಡ ಕರೆಕ್ಟಾಗಿ ಬರಬೇಕು. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಚಾಪ ಇಳಿಸಿದ್ದೀನಿ ಟಕ್ಸ್ ಪಾಯಿಂಟ್ನ. ಸ್ಲೀವ್ಸ್ ನಾನು ಇನ್ನೂ ಹೇಳಿಲ್ಲ, ಸ್ಲೀವ್ಸ್ ನಾನು ಹೇಳ್ತೀನಿ. ಫಸ್ಟು ನಾನಿಲ್ಲಿ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸಲ್ಲಿ ಇದು ಬಲೂನ್ ಫುಗ್ಗ ಇರೋದ್ರಿಂದ ನಾನಿಲ್ಲಿ ಬ್ಲೌಸಲ್ಲಿ ಅಂದರೆ ಲೈನಿಂಗ್ ಪೀಸಲ್ಲಿ ನಾನು ಕಟ್ಟಿಂಗ್ ಮಾಡಿಲ್ಲ ಸ್ಲೀವ್ಸ್ನ. ಏಕೆಂದರೆ ಬಲೂನ್ ಫುಗ್ಗಾದಲ್ಲಿ ಫುಲ್ ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ, ಆಫ್ ಮಾತ್ರ ಬೇಕು. ಫಸ್ಟು ನಾನಿಲ್ಲಿ ಬಾರ್ಡರ್ ಉಂಟಲ್ಲ, ಸೀರೆ ಬಾರ್ಡರ್ನ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಬಾರ್ಡರ್ಗೆ ಹೋಗುತ್ತೆ ಮತ್ತು ಮೇಲ್ಗಡೆ ಸೈಡು ಫುಗ್ಗ ಬರುತ್ತೆ. ಇದು ಒಂದು ಸ್ವಲ್ಪ ಬಾಹುಬಲಿ ಮೂವಿಲಿ ಬರುತ್ತಲ್ಲ ಸ್ಲೀವ್ಸು, ಆ ಥರ ಡಿಸೈನ್ ಬರುತ್ತೆ. ಅದಕ್ಕೆ ಬಲೂನ್ ಫುಗ್ಗಾ ಸ್ಲೀವ್ಸ್ ಅಂತಲೂ ಕೂಡ ಅಂತಾರೆ, ಮತ್ತು ಬಾಹುಬಲಿ ಸ್ಲೀವ್ಸ್ ಅಂತಲೂ ಕೂಡ ಅಂತ ಹೇಳ್ತಾರೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇದನ್ನು ಇವಾಗ ಅದು ಸ್ಲೀವ್ಸ್ನ ನಾನು ಒಂದು ಸೈಡ್ ಬಾರ್ಡರ್ ಬಂದಿತ್ತು ಅದನ್ನು ಸ್ಲೀವ್ಸ್ಗೆ ಕೊಡಬೇಕು, ಬ್ಯಾಕ್ ಸೈಡ್ಗೆ ಕೊಡೋ ಆಗಿಲ್ಲ. 2 ಸೈಡ್ ಬಾರ್ಡರ್ ಇತ್ತು ಅಂದರೆ ಒಂದು ಸೈಡು ಬಾರ್ಡರ್ಗೆ ಹೋಗುತ್ತೆ ಅಂದರೆ ಬ್ಯಾಕಿಗೆ ಹೋಗುತ್ತೆ, ಒಂದು ಬಾರ್ಡರು ಸ್ಲೀವ್ಸಿಗೆ ಬರುತ್ತೆ. ಇದು ಒಂದು ಸೈಡ್ ಆಗಿರೋದ್ರಿಂದ ನಾನು ಸ್ಲೀವ್ಸಿಗೆ ಮಾತ್ರ ಕೊಟ್ಟಿದ್ದೀನಿ. ಫಸ್ಟ್ ನಾನು ಕಟ್ಟಿಂಗ್ ಮಾಡ್ಕೋಬೇಕಾಗಿರೋದು ಫ್ರಂಟು. ಯಾಕೆ ಅಂತ ಅಂದರೆ ಬ್ಯಾಕ್ ಓಪನ್ ಇದೆ, ಫ್ರಂಟ್ ಕ್ಲೋಸ್ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಫ್ರಂಟ್ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಫ್ರಂಟಲ್ಲಿ ಮಧ್ಯದಲ್ಲಿ ಏನು ಮಾಡುತ್ತೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ನಾವು ಬಟ್ಟೆನ. ಸೊ ಅದಕ್ಕೆ ನಾನು ಇಲ್ಲಿ ಫ್ರಂಟ್ನ ಫಸ್ಟ್ ಕಟ್ಟಿಂಗ್ ಮಾಡಿಕೊಂಡೆ, ನಂತರ ಬ್ಯಾಕ್ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬ್ಯಾಕು ನಾವಿಲ್ಲಿ ಈ ಥರ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು. ಯಾಕೆ ಅಂತ ಅಂದರೆ ಬ್ಯಾಕ್ ಓಪನ್ ಇದೆ, ನೋ ಪ್ರಾಬ್ಲಮ್ಮು. ಓಪನ್ ಪೀಸು ಇಲ್ಲಿ ಓಪನ್ ಬಂದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು 1/4 ಇಂಚ್ ಬಿಟ್ಟು 4 ಕಡೆ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇದರಲ್ಲಿ ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ತುಂಬ ದಿನ ಆಲ್ಮೋಸ್ಟ್ 2.5 ತಿಂಗಳು ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಕೆಲವೊಂದು ಕಾರಣಗಳಿಂದ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ಖಂಡಿತ ಡೈಲಿ ಬರುತ್ತೆ ವೀಡಿಯೋ. ಸ್ಲೀವ್ಸು ಫಸ್ಟು ನಾವು ನೋಡ್ಕೋಬೇಕು. ನಮ್ಮ ಒಂದು ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು. ಬಾರ್ಡರ್ ಮೇಲೆ ಡಿಪೆಂಡ್ ಇರುತ್ತೆ ನಾವು ಬ್ಲೌಸ್ ಫುಗ್ಗ ನಾವು ಎಷ್ಟು ತೊಗೋಬೇಕು ಅಂತೇಳಿ. ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 4 ಇಂಚಿದೆ, ಪ್ಲಸ್ ಹೊಲಿಯೋದಕ್ಕೆ ಅರ್ಧ ಇಂಚ್ ಹೋಗುತ್ತೆ. ಮೇಲ್ಗಡೆ ನಾನು ಅರ್ಧ ಇಂಚ್ ತೊಗೊಂಡಿದ್ದೀನಿ ಟೋಟಲಿ. ಇಲ್ಲಿ ಅದಾದಮೇಲೆ ಎಕ್ಸ್ಟ್ರಾ 9 ಇಂಚು ಉದ್ದ ಇದೆ. ಇಲ್ಲಿ 4.5 ಇಂಚು ಬಾರ್ಡರ್ಗೆ ಹೋಗುತ್ತೆ. ಅದು ಸ್ಲೀವ್ಸ್ ಅಂದರೆ ಬಾರ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೂ ಕೂಡ ಇಲ್ಲಿ 4 ಇಂಚ್ ಮಾತ್ರ ತೊಗೋತೀನಿ. ಅರ್ಧ ಇಂಚ್ ಉಂಟಲ್ಲ ಅದನ್ನು ಬಿಟ್ಬಿಡ್ತೀನಿ. ಇನ್ನು ಉಳಿಯೋದು 5 ಇಂಚ್ ಉಳಿಯುತ್ತೆ. ಅದಕ್ಕೆ ಪ್ಲಸ್ 2 ಇಂಚ್ ತೊಗೋಬೇಕು ಫುಗ್ಗಾಗೋಸ್ಕರ. ಟೋಟಲಾಗಿ ನಾನು ಕಟ್ಟಿಂಗ್ ಮಾಡ್ಕೋಬೇಕಾಗಿರೋದು 7 ಇಂಚು. ಏಕೆ ಅಂತ ಅಂದರೆ ಫುಗ್ಗನೂ ಬರಬೇಕು, ಅದಕ್ಕೋಸ್ಕರ 7 ಇಂಚು. ಅವ್ರು ಹೇಳಿದಾರೆ ಒಂದು ಸ್ವಲ್ಪ ದೊಡ್ಡ ಬೇಕು ನಮಗೆ ಫುಗ್ಗ ಅಂತ ಅಂದ್ಬಿಟ್ಟು, ದಪ್ಪ ಬೇಕು ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಫುಗ್ಗ 2 ಇಂಚು, 5 ಇಂಚು ಸ್ಲೀವ್ ಲೆಂತು ಮತ್ತು ಬಾರ್ಡರು 4 ಇಂಚು, 5, 4, 9 ಇಂಚ್ ಆಗುತ್ತೆ. ಇಲ್ಲಿ ನಾನು ಎಕ್ಸ್ಟ್ರಾ ಮಾರ್ಜಿನ ಇನ್ಕ್ಲೂಡಿಂಗ್ ಮಾಡಿಲ್ಲ. ಎಕ್ಸ್ಟ್ರಾ ಮಾರ್ಜಿನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಅರ್ಧ ಇಂಚು ಇಲ್ಲಾಂದರೆ 1/4 ಇಂಚ್ ತೊಗೋಬೋದು, ನೋ ಪ್ರಾಬ್ಲಮ್. ನಾನಿಲ್ಲಿ 7 ಇಂಚು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ. ಫಸ್ಟು ನಾನಿಲ್ಲಿ 5 ಇಂಚ್ ತೊಗೊಂಡೆ, ಕೆಳಗಡೆ ಇಂಚು ಅರ್ಧ ಇಂಚು ಬಿಟ್ಬಿಟ್ಟೆ. ಅದಾದಮೇಲೆ ಮೇಲ್ಗಡೆ ಸೈಡು 2 ಇಂಚ್ ತೊಗೊಂಡೆ, ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬಿಟ್ಟೆ. ಯಾಕೆ ಅಂದರೆ 3 ಇಂಚ್ ಯಾಕೆ ಅಂತ ಅಂದರೆ ಫುಗ್ಗ ನಾವು ಪ್ಲೇಟ್ಸ್ ಕೊಡೋದಕ್ಕೆ 3 ಇಂಚ್ ಬೇಕು. ಮೇಲ್ಗಡೆ ಉಂಟಲ್ಲ ಅದು ಫುಗ್ಗ ಬರಬೇಕು, ಮೇಲ್ಗಡೆ ಸೈಡ್ ಒಂದು ಸ್ವಲ್ಪ ಪಫ್ ಬರಬೇಕು. ಅದಕ್ಕೋಸ್ಕರ ನಾನು 2 ಇಂಚು ಪಫ್ಗೆ ಬಿಟ್ಟಿದ್ದೀನಿ. 3 ಇಂಚ್ ಉಂಟಲ್ಲ ಅದು ಪ್ಲೇಟ್ಸ್ಗೋಸ್ಕರ 3 ಇಂಚ್ ಬಿಟ್ಟಿದ್ದೀನಿ. ಮತ್ತು ಈ ಪಾರ್ಟ್ ಉಂಟಲ್ಲ ಈ ಪಾರ್ಟು ಸ್ಲೀವ್ಸು, ನಾರ್ಮಲ್ ಸ್ಲೀವ್ಸು. ಎದೆ ಸುತ್ತಳತೆ 4ನೇ ಭಾಗ ತೊಗೊಂಡಿದ್ದೀನಿ. ಅದರಲ್ಲಿ ಡೌನಿಂಗು 3.5 ಇಂಚ್ ಡೌನಿಂಗ್ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚು. ಇಲ್ಲಿಂದ ಇವಾಗ ನಾರ್ಮಲಾಗಿ ಸ್ಲೀವ್ಸು, ಇಷ್ಟು ನನ್ನ ಸ್ಲೀವ್ಸು ಕರೆಕ್ಟಾಗಿ. ಇದನ್ನು ಒಂದು ಸ್ವಲ್ಪ ಶೇಪ್ ತೊಗೋಬೇಕು ನೋಡಿ. ಇಲ್ಲಿಂದ ಇದು ನಮ್ಮ ಸ್ಲೀವ್ಸ್ ಇದೆ, ಕರೆಕ್ಟಾಗಿ ಪ್ರಾಪರ್ ಸ್ಲೀವ್ಸು. ಈ ಭಾಗದಿಂದ ಸ್ಲೀವ್ಸ್ ರೌಂಡು ಅಂದರೆ ತೋಳಿನ ಅಗಲ 4.5 ಇಂಚು ಮತ್ತು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು, ಇಷ್ಟು ಕರೆಕ್ಟಾಗಿದೆ. ಇವಾಗ ಇದರಲ್ಲಿ ನಾವು ಹೆಚ್ಚಿಸ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಶೇಪ್ನ ಈ ಥರ ಕೊಡ್ಕೋಬೇಕು ಅಷ್ಟೇ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ನಾನು ಆಫ್ಲೈನ್ ಸ್ಟೂಡೆಂಟ್ಗೂ ಕೂಡ ಸೇಮ್ ಇದೇ ರೀತಿ ನಾನು ಹೇಳ್ಕೊಡ್ತೀನಿ, ತುಂಬ ನಿಧಾನವಾಗಿ. ಅಫ್ಕೋರ್ಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೋತಾ ಇದ್ದೀನಿ. ಇಲ್ಲಿ ಪ್ಲೇಟ್ಸು ಮತ್ತು 2 ಇಂಚು ಎಕ್ಸ್ಟ್ರಾ ಪಫ್ ಎರಡಕ್ಕೂ ಕೂಡ ನಾನಿಲ್ಲಿ ಮಾರ್ಜಿನ್ ಬಿಟ್ಟು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಹೊಲಿಯೋದು ಅದನ್ನು ಕೂಡ ಪ್ರಾಪರಾಗಿ ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋ ಮಿಸ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಈ ವಿಡಿಯೋ ಫುಲ್ಲು ಕಟ್ಟಿಂಗ್ ವಿಡಿಯೋ ಇದೆ, ನೆಕ್ಸ್ಟ್ ವಿಡಿಯೋ ಫುಲ್ಲು ಸ್ಟಿಚಿಂಗ್ ವಿಡಿಯೋ ನಾನು ಹೇಳ್ಕೊಡ್ತೀನಿ. ನಾನು ನಿಮಗೆ ಚಿಕ್ಕದಾಗಿ ಇಲ್ಲಿಗೊಂದು ಕಟ್ಕೊಡಿ. ಮತ್ತು ಸ್ಲೀವ್ಸ್ ಉಂಟಲ್ಲ ಈ ಒಂದು ಬಾರ್ಡರ್ನ ಇಲ್ಲೇ ಇಟ್ಕೊಳ್ಳಿ. ಏಕೆ ಅಂತ ಅಂದರೆ ಬಾರ್ಡರ್ ತುಂಬ ಇಂಪಾರ್ಟೆಂಟು. ಬಾರ್ಡರ್ನು ಕೂಡ ತೊಗೊಂಡು ನಾವು ಸ್ಲೀವ್ಸ್ ಡಿಸೈನ್ ಮಾಡ್ತಿರುವಂಥದ್ದು. ಫ್ರೆಂಡ್ಸ್, ಕಂಪ್ಲೀಟಾಗಿ ಕಟ್ಟಿಂಗ್ ಆಗಿದೆ.